ಇನ್ನು ಹೊಸ ವರ್ಷದ ಸಂದರ್ಭ ರಾಮನಗರದಲ್ಲಿ ಕೆಎಸ್ಆರ್ಟಿಸಿ ಬಸ್ ಅಪಘಾತಕ್ಕೆ ಈಡಾಗಿದೆ. ಬ್ರೇಕ್ ಫೇಲ್ ಆಗಿ ತಡೆಗೋಡೆಗೆ ಬಸ್ ಡಿಕ್ಕಿಯಾಗಿದೆ. ಕೂದಲೆಳೆ ಅಂತರದಲ್ಲಿ 70 ಮಂದಿ ಪ್ರಯಾಣಿಕರು ಪಾರಾಗಿದ್ದಾರೆ. ಕನಕಪುರ ತಾಲೂಕಿನ ಸಂಗಮದ ರಸ್ತೆಯಲ್ಲಿ ಈ ಘಟನೆ ಸಂಭವಿಸಿರುವುದು. ಕನಕಪುರದಿಂದ ಸಂಗಮದ ಕಡೆ ಹೊರಟಿದ್ದಂತಹ ಬಸ್ ಇದಾಗಿದೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಪ್ರಪಾತಕ್ಕೆ ಬೀಳ್ತಾ ಇದ್ದಂತಹ ಬಸ್ನ ತಡೆಗೋಡೆಗೆ ಗುದ್ಸೋ ಮೂಲಕವಾಗಿ ಸೇಫ್ ಮಾಡಿದ್ದಾರೆ. ಸ್ಥಳಕ್ಕೆ 700 ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಬ್ರೇಕ್ ಫೇಲ್ ಆಗಿ ತಡೆಗೋಡೆಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದು 70 ಪ್ರಯಾಣಿಕರು ಕೂದಲೆಳೆ ಅಂತರದಲ್ಲಿ ಪಾರಾಗಿರುವಂತಹ ಒಂದು ಘಟನೆ ನೋಡ್ತಾ ಇದ್ರಿ. ಸ್ವಲ್ಪ ಯಾಮಾರಿದ್ರೂ ಕೂಡ ಪ್ರಪಾತಕ್ಕೆ ಬೀಳಬಹುದಾದಂತಹ ಎಲ್ಲ ಸಾಧ್ಯತೆಗಳು ಕೂಡ ಇತ್ತು. ಆ ತಡೆಗೋಡೆ ಏನಾದರೂ ಇಲ್ಲದೆ ಇದ್ದಿದ್ದಂತಹ ಪಕ್ಷದಲ್ಲಿ 70 ಮಂದಿ ಪ್ರಯಾಣಿಕರ ಕಥೆ ಏನಾಗಿರ್ತಿತ್ತು ನೋಡಿ. ಎಲ್ಲರನ್ನೂ ಕೂಡ ಈಗ ಸುರಕ್ಷಿತವಾಗಿ ಕೆಳಗಿಳಿಸಲಾಗಿದೆ. ಯಾರಿಗೂ ಕೂಡ ಯಾವುದೇ ಸಮಸ್ಯೆಗಳಾಗಿಲ್ಲ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವಿನಯರಿಂದ. ವಿನಯ್, ಬ್ರೇಕ್ ಫೇಲ್ ಆಗಿರೋದು ಅರಿತಂತಹ ಚಾಲಕ ಅದನ್ನ ತಡೆಗೋಡೆಗೆ ಗುದ್ಸಿದ್ರ, ಏನಾಯ್ತು ಎಕ್ಸಾಕ್ಟ್ ಆಗಿ ಅಲ್ಲಿ? ದಿವ್ಯಾ, ಹೊಸ ವರ್ಷದ ದಿನದಂದು ಒಂದಲ್ಲ ಒಂದು ಅನಾಹುತಗಳು ಕೂಡ ಸಂಭವಿಸ್ತಾ ಇರುವಂತದ್ದು. ಇವತ್ತು ಕನಕಪುರದಿಂದ ಸಂಗಮದ ಕಡೆ ಹೊರಟಿದ್ದಂತ ಕೆಎಸ್ಆರ್ಟಿಸಿ ಬಸ್ಗೆ ಬ್ರೇಕ್ ಫೇಲ್ ಆಗಿ ತಡೆಗೋಡೆಗೆ ಗುದ್ದೆ ನಿಂತಿರುವಂತದ್ದು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸ್ವಲ್ಪ ಯಾಮಾರಿದ್ರು ಕೂಡ ಬಸ್ನಲ್ಲಿದ್ದಂತ 70ಕ್ಕೂ ಹೆಚ್ಚು ಮಂದಿ ಪ್ರಪಾತದ ಪಾಲಾಗ್ತಾ ಇದ್ರು. ಸದ್ಯ ಚಾಲಕನ ಜಾಗರೂಕತೆಯಿಂದ ಬ್ರೇಕ್ ಫೇಲ್ ಆದ್ರೂ ಕೂಡ ತಡೆಗೋಡೆಗೆ ಗುದ್ದಿಸಿ ಬಸ್ ಅನ್ನ ನಿಲ್ಲಿಸುವಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ಈ ಒಂದು ಬಸ್ಸು ಸಂಗಮದ ಕಡೆಗೆ ಹೋಗ್ತಾ ಇತ್ತು. ಯಾಕಂದ್ರೆ ಇವತ್ತು ಹೊಸ ವರ್ಷ ಇರುವುದರಿಂದಾಗಿ ಸಂಗಮದ ಕೆಲ ದೇವಸ್ಥಾನಗಳಿಗೆ ಕೆಲ ಪ್ರಯಾಣಿಕರು ಕೂಡ ಸ್ಥಳೀಯರು ಹೋಗ್ತಾ ಇದ್ರು. ಈ ವೇಳೆ ಕೆಎಸ್ಆರ್ಟಿಸಿ ಬಸ್ ಬ್ರೇಕ್ ಫೇಲ್ ಆಗಿ ನಿಯಂತ್ರಣವನ್ನ ಕಳೆದುಕೊಂಡಿದೆ. ಸಂಗಮದ ಸಮೀಪ ಸಾಕಷ್ಟು ತಿರುವುಗಳಿರುವಂತ ಹಿನ್ನೆಲೆಯಲ್ಲಿ ಒಂದು ತಿರುವಿನಲ್ಲಿ ಈ ರೀತಿಯ ಒಂದು ಅಪಘಾತ ಸಂಭವಿಸಿದೆ. ಕೂಡಲೇ ಬಸ್ ಅನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸಿದ್ರು ಕೂಡ ತಡೆಗೋಡೆಗೆ ಗುದ್ದಿ ಬಸ್ಸು ನಿಂತಿರುವಂತದ್ದು. ಸದ್ಯ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಈಗಾಗಲೇ ಸ್ಥಳಕ್ಕೆ 700 ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಸಾಕಷ್ಟು ಆ ಒಂದು ಪ್ರಯಾಣಿಕರನ್ನ ಕೆಳಗೆ ಇಳಿಸಿ ಅವರನ್ನ ಸುರಕ್ಷಿತ ಸ್ಥಳಕ್ಕೆ ಕೂಡ ಕಳಿಸುವಂತ ಕೆಲಸ ಕೂಡ ಆಗಿರುವಂತದ್ದು. ಥ್ಯಾಂಕ್ ಯು ವಿನಯ್, ನಿಮ್ಮೆಲ್ಲ ಮಾಹಿತಿಗೆ.